ಬಾಂಗ್ಲಾದೇಶ ಅಕ್ರಮ ನುಸುಳುಕೋರರ ವಾಸ್ತವ್ಯ. ರಿಪಬ್ಲಿಕಾನದಲ್ಲಿ ಸ್ಟಿಂಗ್ ಆಪರೇಷನ್ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಬಳಿ ಪೊಲೀಸರ ರೇಡ್ ಆಗಿದೆ. ಗಿಡ್ಡಪ್ಪನಹಳ್ಳಿ ಬಳಿ ಅಕ್ರಮವಾಗಿ ಕಸದ ಶೆಡ್ಗಳ ನಿರ್ಮಾಣ ಆಗಿತ್ತು. ನುಸುಳುಕೋರರ ವಿಚಾರಣೆ ಮಾಡ್ತಿದ್ದಾರೆ ಸದ್ಯ ಪೊಲೀಸರು. ರಿಪಬ್ಲಿಕ್ ವರದಿ ಪ್ರಸಾರದ ಬೆನ್ನಿಗೆ ಏಜೆಂಟ್ಗಳು ಎಸ್ಕೇಪ್ ಆಗಿದ್ದಾರೆ. ನಮ್ಮ ವರದಿಯ ಬಳಿಕ ಸೂಲಿಬೆಲೆ ಠಾಣೆ ಪೊಲೀಸರು ಹೋಗಿ ದಾಳಿ ಮಾಡಿದ್ದಾರೆ. ಪ್ರತಿಯೊಬ್ಬರನ್ನ ಕೂಡ ವಿಚಾರಣೆ ಮಾಡ್ತಿದ್ದಾರೆ. ಹೇಗೆ ಬಂದ್ರು, ಯಾರು ಕರ್ಕೊಂಡು ಬಂದ್ರು, ಎಷ್ಟು ದುಡ್ಡು ಕೊಟ್ಟು ಬಂದ್ರಿ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಾ, ವೋಟರ್ ಐ ಡಿ ಇದೆಯಾ, ಪಾಸ್ಪೋರ್ಟ್ ಇದೆಯಾ, ವೀಸಾ ಇದೆಯಾ, ಹೇಗೆ ಬಂದ್ರಿ ನೀವು, ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಪೊಲೀಸರು. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ರಿಪಬ್ಲಿಕಾನ ಸ್ಟಿಂಗ್ ಆಪರೇಷನ್ ಅಂದ್ರೆ ವರದಿ ಪ್ರಸಾರ ಆದ ಕೆಲವೇ ಕ್ಷಣಗಳಲ್ಲಿ ಅದರ ಇಂಪ್ಯಾಕ್ಟ್. ಕೆಲವು ಕಡೆ ಅಕ್ರಮವಾಗಿ ಬಾಂಗ್ಲಾ ನುಸುಳುಕೋರರು ಎಲ್ಲೆಲ್ಲಿ ವಾಸ ಮಾಡ್ತಿದ್ದಾರೋ ಆ ನೆಲೆಗಳನ್ನ ಈಗ ಕಂಡು ಹಿಡಿದು ಅಲ್ಲಿ ದಾಳಿ ಆಗ್ತಾ ಇರುವ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಈಗ ಹೊಸಕೋಟೆಯ ಸೂಲಿಬೆಲೆಯ ದೃಶ್ಯ, ಪೊಲೀಸರು ಹೋಗಿ ದಾಳಿ ಮಾಡ್ತಾ ಇರುವಂತಹ ದೃಶ್ಯ. ಗಿಡ್ಡಪ್ಪನಹಳ್ಳಿ ಬಳಿ ಅಕ್ರಮವಾಗಿ ಶೆಡ್ಗಳನ್ನ ನಿರ್ಮಾಣ ಮಾಡಿಕೊಂಡು ಅದರಲ್ಲೇ ವಾಸ ಮಾಡ್ತಿದ್ರಂತೆ. ಹಾಗಾಗಿ ಪ್ರತಿಯೊಬ್ಬರನ್ನ ಕೂಡ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾರು ಇವ್ರನ್ನ ಕರ್ಕೊಂಡು ಬಂದ್ರಲ್ಲ ಏಜೆಂಟ್ಗಳು, ಅವರು ನಾಪತ್ತೆ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸದ್ಯ ಈ ದಾಳಿ ಕುರಿತಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಅಲ್ಲಿ ವಾಕ್ ಥ್ರೂ ನಡೆಸಿದ್ದಾರೆ. ಅಂದ್ರೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಸಿಂಗಾಪರೇಷನ್ ಮಾಡಿ ಬೆಳಗ್ಗೆಯಿಂದನೂ ಕೂಡ ಸುದ್ದಿ ಬಿತ್ತರಾಗ್ತಾ ಇದೆ. ಈ ನೆಲೆಯಲ್ಲಿ ನಾವು ನೋಡ್ಬೋದು, ಇದು ನಾವು ಬೆಂಗಳೂರು ಹೊರವಲಯದಲ್ಲಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಗಿಡಪ್ಪನಹಳ್ಳಿ ಬಳಿ ಇಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಈ ಒಂದು ಕಸದ ಶೆಡ್ಗಳನ್ನು ಹಾಕಿಕೊಂಡು ಬಾಂಗ್ಲಾದೇಶ ಅಥವಾ ಬೇರೆ ಬೇರೆ ಭಾಗಗಳಿಂದ ವಲಸಿಗರು ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಏನು ಇವತ್ತು ರಿಪಬ್ಲಿಕ್ ಟಿವಿ ಬೆಳಗ್ಗೆಯಿಂದ ಒಂದು ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗ ಸೂಲಿಬೆಲೆ ಪೊಲೀಸರು ಈ ಒಂದು ಅಕ್ರಮವಾಗಿ ಕಸವನ್ನು ಏನು ಡಂಪಿಂಗ್ ಮಾಡಿಕೊಂಡು ವಾಸ ಮಾಡ್ತಾರೆ ಅದ್ರ ಮೇಲೆ ರೈಡ್ ಮಾಡಿದ್ದಾರೆ. ಸೂಲಿಬೆಲೆ ಪೊಲೀಸರು ಇವರಿಗೆ ಕಟ್ಟುನಿಟ್ಟಾಗಿ ಬೇಗ ಇಲ್ಲಿಂದ ಖಾಲಿ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ಇವರು ಅಕ್ರಮವಾಗಿ ಇಲ್ಲಿ ನೆಲೆಸ್ಕೊಂಡು ಅಂದರೆ ಏಜೆಂಟ್ಗಳ ಮೂಲಕ ಇಲ್ಲಿ ಬಂದು ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಕಂಡು ಬಂದಿದೆ. ಜೊತೆಗೆ ಇವ್ರ ಹತ್ರ ಆಧಾರ್ ಕಾರ್ಡ್ಗಳಿದೆಯೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಆದರೂ ಕ್ಯಾಮ್ರಾಗಳನ್ನು ಕಂಡು ಕೆಲವರು ಒಳಗಡೆ ಇದ್ದಾರೆ, ಕೆಲವರು ಈ ರೀತಿಯಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡು ಇಲ್ಲಿ ವಾಸ ಮಾಡ್ತಾ ಇರೋದು. ಒಬ್ಬರು ಮಾತ್ರ ಇಲ್ಲಿ ನಾವು ನೋಡ್ಬೋದು ಸಾಕಷ್ಟು ಶೆಡ್ಗಳಿದ್ದಾವೆ. ಈ ಒಂದು ಶೆಡ್ಗಳಲ್ಲಿ ಸಂಜೆ ರಾತ್ರಿ ಆದರೆ ಸಾಕು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಬಂದು ಇಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಕೆಲಸ ಕೂಡ ನಡೆಯುತ್ತೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಏನು ಅಡ್ಡೆ ಇದೆ ಇದರ ಮೇಲೆ ಏನು ಪರಿಶೀಲನೆ ಮಾಡಿ ಅವರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಶೆಡ್ಡನ್ನು ಇಲ್ಲಿಂದ ಖಾಲಿ ಮಾಡಬೇಕು. ಜೊತೆಗೆ ಇಲ್ಲಿ ಎಷ್ಟು ಜನ ವಾಸ ಇದ್ದಾರೆ, ಜೊತೆಗೆ ಯಾರೆಲ್ಲ ವಾಸ ಇದ್ದಾರೆ, ಅವರು ಎಲ್ಲಿಂದ ಬಂದಿದ್ದಾರೆ, ಅವರ ವಿಳಾಸ ಆದರೂ ಏನು, ಇವೆಲ್ಲವನ್ನು ಕೂಡ ಈಗ ಸೂಲಿಬೆಲೆ ಪೊಲೀಸರು ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಯಾವಾಗ ರಿಪಬ್ಲಿಕ್ ಕನ್ನಡ ಈ ಒಂದು ಸುದ್ದಿಯನ್ನು ಬಿತ್ತರ ಮಾಡ್ತೋ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ರೀತಿಯಾದ ಅಡ್ಡೆಗಳ ಮೇಲೆ ಈಗ ಪೊಲೀಸರು ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ಬೆಂಗಳೂರು ನಗರ ಹೊರವಲಯದಲ್ಲಿ ಈ ರೀತಿಯಾದ ಕಸದ ಶೆಡ್ಗಳಲ್ಲಿ ವಾಸವನ್ನು ಮಾಡಿಕೊಂಡು ಎಲ್ಲೋ ಒಂದು ಕಡೆ ದೇಶದ ಭದ್ರತೆಗೆ ಧಕ್ಕೆ ಆಗ್ತಕ್ಕಂಥ ಏನು ಕೆಲಸಗಳನ್ನು ನಡೀತಾ ಇದೆ, ಇದರ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದ ಸುದ್ದಿ ಪ್ರಸಾರ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸೂಲಿಬೆಲೆ ಪೊಲೀಸರು ಎಚ್ಚೆತ್ತುಕೊಂಡು ಈ ಒಂದು ಅಡ್ಡೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಜೊತೆಗೆ ಆದಷ್ಟು ಬೇಗ ಇಲ್ಲಿಂದ ಖಾಲಿ ಆಗಬೇಕು ಅಂತೇಳಿ, ಇಲ್ಲಿ ಯಾರೂ ಕೂಡ ಸಿಗ್ತಾ ಇಲ್ಲ ಅವ್ರಿಗೆ, ಆದಷ್ಟು ಬೇಗ ಖಾಲಿ ಮಾಡಿಸ್ತೀವಿ, ಏನು 3-4 ದಿನಗಳಲ್ಲಿ ಇದನ್ನು ಖಾಲಿ ಮಾಡಿಸ್ತೀವಿ ಅಂತೇಳಿ ಈಗಾಗಲೇ ಪೊಲೀಸರು ಕೂಡ ಹೇಳ್ತಾ ಇರುವಂಥದ್ದು. ಇದು ನಿಮ್ಮ ರಿಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ಹೊಸಕೋಟೆ. ಬಾಂಗ್ಲಾದೇಶ ಅಕ್ರಮ ನುಸುಳುಕೋರರ ವಾಸ್ತವ್ಯ. ರಿಪಬ್ಲಿಕಾನದಲ್ಲಿ ಸ್ಟಿಂಗ್ ಆಪರೇಷನ್ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಬಳಿ ಪೊಲೀಸರ ರೇಡ್ ಆಗಿದೆ. ಗಿಡ್ಡಪ್ಪನಹಳ್ಳಿ ಬಳಿ ಅಕ್ರಮವಾಗಿ ಕಸದ ಶೆಡ್ಗಳ ನಿರ್ಮಾಣ ಆಗಿತ್ತು. ನುಸುಳುಕೋರರ ವಿಚಾರಣೆ ಮಾಡ್ತಿದ್ದಾರೆ ಸದ್ಯ ಪೊಲೀಸರು. ರಿಪಬ್ಲಿಕ್ ವರದಿ ಪ್ರಸಾರದ ಬೆನ್ನಿಗೆ ಏಜೆಂಟ್ಗಳು ಎಸ್ಕೇಪ್ ಆಗಿದ್ದಾರೆ. ನಮ್ಮ ವರದಿಯ ಬಳಿಕ ಸೂಲಿಬೆಲೆ ಠಾಣೆ ಪೊಲೀಸರು ಹೋಗಿ ದಾಳಿ ಮಾಡಿದ್ದಾರೆ. ಪ್ರತಿಯೊಬ್ಬರನ್ನ ಕೂಡ ವಿಚಾರಣೆ ಮಾಡ್ತಿದ್ದಾರೆ. ಹೇಗೆ ಬಂದ್ರು, ಯಾರು ಕರ್ಕೊಂಡು ಬಂದ್ರು, ಎಷ್ಟು ದುಡ್ಡು ಕೊಟ್ಟು ಬಂದ್ರಿ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಾ, ವೋಟರ್ ಐ ಡಿ ಇದೆಯಾ, ಪಾಸ್ಪೋರ್ಟ್ ಇದೆಯಾ, ವೀಸಾ ಇದೆಯಾ, ಹೇಗೆ ಬಂದ್ರಿ ನೀವು, ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಪೊಲೀಸರು. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ರಿಪಬ್ಲಿಕಾನ ಸ್ಟಿಂಗ್ ಆಪರೇಷನ್ ಅಂದ್ರೆ ವರದಿ ಪ್ರಸಾರ ಆದ ಕೆಲವೇ ಕ್ಷಣಗಳಲ್ಲಿ ಅದರ ಇಂಪ್ಯಾಕ್ಟ್. ಕೆಲವು ಕಡೆ ಅಕ್ರಮವಾಗಿ ಬಾಂಗ್ಲಾ ನುಸುಳುಕೋರರು ಎಲ್ಲೆಲ್ಲಿ ವಾಸ ಮಾಡ್ತಿದ್ದಾರೋ ಆ ನೆಲೆಗಳನ್ನ ಈಗ ಕಂಡು ಹಿಡಿದು ಅಲ್ಲಿ ದಾಳಿ ಆಗ್ತಾ ಇರುವ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಈಗ
ಹೊಸಕೋಟೆಯ ಸೂಲಿಬೆಲೆಯ ದೃಶ್ಯ. ಪೊಲೀಸರು ಹೋಗಿ ದಾಳಿ ಮಾಡ್ತಾ ಇರುವಂತಹ ದೃಶ್ಯ. ಗಿಡ್ಡಪ್ಪನಹಳ್ಳಿ ಬಳಿ ಅಕ್ರಮವಾಗಿ ಶೆಡ್ಗಳನ್ನ ನಿರ್ಮಾಣ ಮಾಡಿಕೊಂಡು ಅದರಲ್ಲೇ ವಾಸ ಮಾಡ್ತಿದ್ರಂತೆ. ಹಾಗಾಗಿ ಪ್ರತಿಯೊಬ್ಬರನ್ನ ಕೂಡ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾರು ಇವ್ರನ್ನ ಕರ್ಕೊಂಡು ಬಂದ್ರಲ್ಲ ಏಜೆಂಟ್ಗಳು, ಅವರು ನಾಪತ್ತೆ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸದ್ಯ ಈ ದಾಳಿ ಕುರಿತಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಅಲ್ಲಿ ವಾಕ್ ಥ್ರೂ ನಡೆಸಿದ್ದಾರೆ. ಅಂದ್ರೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಸಿಂಗಾಪರೇಷನ್ ಮಾಡಿ ಬೆಳಗ್ಗೆಯಿಂದನೂ ಕೂಡ ಸುದ್ದಿ ಬಿತ್ತರಾಗ್ತಾ ಇದೆ. ಈ ನೆಲೆಯಲ್ಲಿ ನಾವು ನೋಡ್ಬೋದು, ಇದು ನಾವು ಬೆಂಗಳೂರು ಹೊರವಲಯದಲ್ಲಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಗಿಡುಪ್ನಳ್ಳಿ ಬಳಿ ಇಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಈ ಒಂದು ಕಸದ ಶೆಡ್ಗಳನ್ನು ಹಾಕಿಕೊಂಡು ಬಾಂಗ್ಲಾದೇಶ ಅಥವಾ ಬೇರೆ ಬೇರೆ ಭಾಗಗಳಿಂದ ವಲಸಿಗರು ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಏನು ಇವತ್ತು ರಿಪಬ್ಲಿಕ್ ಟಿವಿ ಬೆಳಗ್ಗೆಯಿಂದ ಒಂದು ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗ ಸೂಲಿಬೆಲೆ ಪೊಲೀಸರು ಈ ಒಂದು ಅಕ್ರಮವಾಗಿ ಆ ಕಸವನ್ನು ಏನು ಡಂಪಿಂಗ್ ಮಾಡಿಕೊಂಡು ವಾಸ ಮಾಡ್ತಾರೆ ಅದ್ರ ಮೇಲೆ ರೈಡ್ ಮಾಡಿದ್ದಾರೆ. ಸೂಲಿಬೆಲೆ ಪೊಲೀಸರು ಇವರಿಗೆ ಕಟ್ಟುನಿಟ್ಟಾಗಿ ಬೇಗ ಇಲ್ಲಿಂದ ಖಾಲಿ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ಇವರು ಅಕ್ರಮವಾಗಿ ಇಲ್ಲಿ ನೆಲೆಸ್ಕೊಂಡು ಅಂದರೆ ಏಜೆಂಟ್ಗಳ ಮೂಲಕ ಇಲ್ಲಿ ಬಂದು ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಕಂಡು ಬಂದಿದೆ. ಜೊತೆಗೆ ಇವ್ರ ಹತ್ರ ಆಧಾರ್ ಕಾರ್ಡ್ಗಳಿದೆಯೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಆದರೂ ಕ್ಯಾಮ್ರಾಗಳನ್ನು ಕಂಡು ಕೆಲವರು ಒಳಗಡೆ ಇದ್ದಾರೆ, ಕೆಲವರು ಈ ರೀತಿಯಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡು ಇಲ್ಲಿ ವಾಸ ಮಾಡ್ತಾ ಇರೋದು. ಒಬ್ಬರು ಮಾತ್ರ ಇಲ್ಲಿ ನಾವು ನೋಡ್ಬೋದು ಸಾಕಷ್ಟು ಶೆಡ್ಗಳಿದ್ದಾವೆ. ಈ ಒಂದು ಶೆಡ್ಗಳಲ್ಲಿ ಸಂಜೆ ರಾತ್ರಿ ಆದರೆ ಸಾಕು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಬಂದು ಇಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಕೆಲಸ ಕೂಡ ನಡೆಯುತ್ತೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಏನು ಅಡ್ಡೆ ಇದೆ ಇದರ ಮೇಲೆ ಏನು ಪರಿಶೀಲನೆ ಮಾಡಿ ಅವರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಶೆಡ್ಡನ್ನು ಇಲ್ಲಿಂದ ಖಾಲಿ ಮಾಡಬೇಕು. ಜೊತೆಗೆ ಇಲ್ಲಿ ಎಷ್ಟು ಜನ ವಾಸ ಇದ್ದಾರೆ, ಜೊತೆಗೆ ಯಾರೆಲ್ಲ ವಾಸ ಇದ್ದಾರೆ, ಅವರು ಎಲ್ಲಿಂದ ಬಂದಿದ್ದಾರೆ, ಅವರ ವಿಳಾಸ ಆದರೂ ಏನು, ಇವೆಲ್ಲವನ್ನು ಕೂಡ ಈಗ ಸೂಲಿಬೆಲೆ ಪೊಲೀಸರು ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಯಾವಾಗ ರಿಪಬ್ಲಿಕ್ ಕನ್ನಡ ಈ ಒಂದು ಸುದ್ದಿಯನ್ನು ಬಿತ್ತರ ಮಾಡ್ತೋ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ರೀತಿಯಾದ ಅಡ್ಡೆಗಳ ಮೇಲೆ ಈಗ ಪೊಲೀಸರು ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ಬೆಂಗಳೂರು ನಗರ ಹೊರವಲಯದಲ್ಲಿ ಈ ರೀತಿಯಾದ ಕಸದ ಶೆಡ್ಗಳಲ್ಲಿ ವಾಸವನ್ನು ಮಾಡಿಕೊಂಡು ಎಲ್ಲೋ ಒಂದು ಕಡೆ ದೇಶದ ಭದ್ರತೆಗೆ ಧಕ್ಕೆ ಆಗ್ತಕ್ಕಂಥ ಏನು ಕೆಲಸಗಳನ್ನು ನಡೀತಾ ಇದೆ, ಇದರ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದ ಸುದ್ದಿ ಪ್ರಸಾರ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸೂಲಿಬೆಲೆ ಪೊಲೀಸರು ಎಚ್ಚೆತ್ತುಕೊಂಡು ಈ ಒಂದು ಅಡ್ಡೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಜೊತೆಗೆ ಆದಷ್ಟು ಬೇಗ ಇಲ್ಲಿಂದ ಖಾಲಿ ಆಗಬೇಕು ಅಂತೇಳಿ ಇಲ್ಲಿ ಯಾರೂ ಕೂಡ ಸಿಗ್ತಾ ಇಲ್ಲ ಅವ್ರಿಗೆ. ಆದಷ್ಟು ಬೇಗ ಖಾಲಿ ಮಾಡಿಸ್ತೀವಿ, ಏನು 3-4 ದಿನಗಳಲ್ಲಿ ಇದನ್ನು ಖಾಲಿ ಮಾಡಿಸ್ತೀವಿ ಅಂತೇಳಿ ಈಗಾಗಲೇ ಪೊಲೀಸರು ಕೂಡ ಹೇಳ್ತಾ ಇರುವಂಥದ್ದು. ಇದು ನಿಮ್ಮ ರಿಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ಹೊಸಕೋಟೆ. ಬಾಂಗ್ಲಾದೇಶ ಅಕ್ರಮ ನುಸುಳುಕೋರರ ವಾಸ್ತವ್ಯ. ರಿಪಬ್ಲಿಕ್ ಹಣದಲ್ಲಿ ಸ್ಟಿಂಗ್ ಆಪರೇಷನ್ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಬಳಿ ಪೊಲೀಸರ ರೇಡ್ ಆಗಿದೆ. ಗಿಡ್ಡಪ್ಪನಹಳ್ಳಿ ಬಳಿ ಅಕ್ರಮವಾಗಿ ಕಸದ ಶೆಡ್ಗಳ ನಿರ್ಮಾಣ ಆಗಿತ್ತು. ನುಸುಳುಕೋರರ ವಿಚಾರಣೆ ಮಾಡ್ತಿದ್ದಾರೆ ಸದ್ಯ ಪೊಲೀಸರು. ರಿಪಬ್ಲಿಕ್ ವರದಿ ಪ್ರಸಾರದ ಬೆನ್ನಿಗೆ ಏಜೆಂಟ್ಗಳು ಎಸ್ಕೇಪ್ ಆಗಿದ್ದಾರೆ. ನಮ್ಮ ವರದಿಯ ಬಳಿಕ ಸೂಲಿಬೆಲೆ ಠಾಣೆ ಪೊಲೀಸರು ಹೋಗಿ ದಾಳಿ ಮಾಡಿದ್ದಾರೆ. ಪ್ರತಿಯೊಬ್ಬರನ್ನ ಕೂಡ ವಿಚಾರಣೆ ಮಾಡ್ತಿದ್ದಾರೆ. ಹೇಗೆ ಬಂದ್ರು, ಯಾರು ಕರ್ಕೊಂಡು ಬಂದ್ರು, ಎಷ್ಟು ದುಡ್ಡು ಕೊಟ್ಟು ಬಂದ್ರಿ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಾ, ವೋಟರ್ ID ಇದೆಯಾ, ಪಾಸ್ಪೋರ್ಟ್ ಇದೆಯಾ, ವೀಸಾ ಇದೆಯಾ, ಹೇಗೆ ಬಂದ್ರಿ ನೀವು, ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಪೊಲೀಸರು. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಅಂದ್ರೆ ವರದಿ ಪ್ರಸಾರ ಆದ ಕೆಲವೇ ಕ್ಷಣಗಳಲ್ಲಿ ಅದರ ಇಂಪ್ಯಾಕ್ಟ್. ಕೆಲವು ಕಡೆ ಅಕ್ರಮವಾಗಿ ಬಾಂಗ್ಲಾ ನುಸುಳುಕೋರರು ಎಲ್ಲೆಲ್ಲಿ ವಾಸ ಮಾಡ್ತಿದ್ದಾರೋ ಆ ನೆಲೆಗಳನ್ನ ಈಗ ಕಂಡು ಹಿಡಿದು ಅಲ್ಲಿ ದಾಳಿ ಆಗ್ತಾ ಇರುವ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಈಗ ಹೊಸಕೋಟೆಯ ಸೂಲಿಬೆಲೆಯ ದೃಶ್ಯ. ಪೊಲೀಸರು ಹೋಗಿ ದಾಳಿ ಮಾಡ್ತಾ ಇರುವಂತಹ ದೃಶ್ಯ. ಗಿಡ್ಡಪ್ಪನಹಳ್ಳಿ ಬಳಿ ಅಕ್ರಮವಾಗಿ ಶೆಡ್ಗಳನ್ನ ನಿರ್ಮಾಣ ಮಾಡಿಕೊಂಡು ಅದರಲ್ಲೇ ವಾಸ ಮಾಡ್ತಿದ್ರಂತೆ. ಹಾಗಾಗಿ ಪ್ರತಿಯೊಬ್ಬರನ್ನ ಕೂಡ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾರು ಇವ್ರನ್ನ ಕರ್ಕೊಂಡು ಬಂದ್ರಲ್ಲ ಏಜೆಂಟ್ಗಳು, ಅವರು ನಾಪತ್ತೆ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸದ್ಯ ಈ ದಾಳಿ ಕುರಿತಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಅಲ್ಲಿ ವಾಕ್ ಥ್ರೂ ನಡೆಸಿದ್ದಾರೆ. ಅಂದ್ರೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಸಿಂಗಾಪರೇಷನ್ ಮಾಡಿ ಬೆಳಗ್ಗೆಯಿಂದನೂ ಕೂಡ ಸುದ್ದಿ ಬಿತ್ತರಾಗ್ತಾ ಇದೆ. ಈ ನೆಲೆಯಲ್ಲಿ ನಾವು ನೋಡ್ಬೋದು, ಇದು ನಾವು ಬೆಂಗಳೂರು ಹೊರವಲಯದಲ್ಲಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಗಿಡುಪ್ನಳ್ಳಿ ಬಳಿ ಇಲ್ಲಿ ಈ ರೀತಿಯಾಗಿ
ಅಕ್ರಮವಾಗಿ ಈ ಒಂದು ಕಸದ ಶೆಡ್ಗಳನ್ನು ಹಾಕಿಕೊಂಡು ಬಾಂಗ್ಲಾದೇಶ ಅಥವಾ ಬೇರೆ ಬೇರೆ ಭಾಗಗಳಿಂದ ವಲಸಿಗರು ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಏನು ಇವತ್ತು ರಿಪಬ್ಲಿಕ್ ಟಿವಿ ಬೆಳಗ್ಗೆಯಿಂದ ಒಂದು ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗ ಸೂಲಿಬೆಲೆ ಪೊಲೀಸರು ಈ ಒಂದು ಅಕ್ರಮವಾಗಿ ಆ ಕಸವನ್ನು ಏನು ಡಂಪಿಂಗ್ ಮಾಡಿಕೊಂಡು ವಾಸ ಮಾಡ್ತಾರೆ ಅದ್ರ ಮೇಲೆ ರೈಡ್ ಮಾಡಿದ್ದಾರೆ. ಸೂಲಿಬೆಲೆ ಪೊಲೀಸರು ಇವರಿಗೆ ಕಟ್ಟುನಿಟ್ಟಾಗಿ ಬೇಗ ಇಲ್ಲಿಂದ ಖಾಲಿ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ಇವರು ಅಕ್ರಮವಾಗಿ ಇಲ್ಲಿ ನೆಲೆಸ್ಕೊಂಡು ಅಂದರೆ ಏಜೆಂಟ್ಗಳ ಮೂಲಕ ಇಲ್ಲಿ ಬಂದು ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಕಂಡು ಬಂದಿದೆ. ಜೊತೆಗೆ ಇವ್ರ ಹತ್ರ ಆಧಾರ್ ಕಾರ್ಡ್ಗಳಿದೆಯೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಆದರೂ ಕ್ಯಾಮ್ರಾಗಳನ್ನು ಕಂಡು ಕೆಲವರು ಒಳಗಡೆ ಇದ್ದಾರೆ, ಕೆಲವರು ಈ ರೀತಿಯಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡು ಇಲ್ಲಿ ವಾಸ ಮಾಡ್ತಾ ಇರೋದು. ಒಬ್ಬರು ಮಾತ್ರ ಇಲ್ಲಿ ನಾವು ನೋಡ್ಬೋದು ಸಾಕಷ್ಟು ಶೆಡ್ಗಳಿದ್ದಾವೆ. ಈ ಒಂದು ಶೆಡ್ಗಳಲ್ಲಿ ಸಂಜೆ ರಾತ್ರಿ ಆದರೆ ಸಾಕು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಬಂದು ಇಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಕೆಲಸ ಕೂಡ ನಡೆಯುತ್ತೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಏನು ಅಡ್ಡೆ ಇದೆ ಇದರ ಮೇಲೆ ಏನು ಪರಿಶೀಲನೆ ಮಾಡಿ ಅವರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಶೆಡ್ಡನ್ನು ಇಲ್ಲಿಂದ ಖಾಲಿ ಮಾಡಬೇಕು. ಜೊತೆಗೆ ಇಲ್ಲಿ ಎಷ್ಟು ಜನ ವಾಸ ಇದ್ದಾರೆ, ಜೊತೆಗೆ ಯಾರೆಲ್ಲ ವಾಸ ಇದ್ದಾರೆ, ಅವರು ಎಲ್ಲಿಂದ ಬಂದಿದ್ದಾರೆ, ಅವರ ವಿಳಾಸ ಆದರೂ ಏನು, ಇವೆಲ್ಲವನ್ನು ಕೂಡ ಈಗ ಸೂಲಿಬೆಲೆ ಪೊಲೀಸರು ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಯಾವಾಗ ರಿಪಬ್ಲಿಕ್ ಕನ್ನಡ ಈ ಒಂದು ಸುದ್ದಿಯನ್ನು ಬಿತ್ತರ ಮಾಡ್ತೋ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ರೀತಿಯಾದ ಅಡ್ಡೆಗಳ ಮೇಲೆ ಈಗ ಪೊಲೀಸರು ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ಬೆಂಗಳೂರು ನಗರ ಹೊರವಲಯದಲ್ಲಿ ಈ ರೀತಿಯಾದ ಕಸದ ಶೆಡ್ಗಳಲ್ಲಿ ವಾಸವನ್ನು ಮಾಡಿಕೊಂಡು ಎಲ್ಲೋ ಒಂದು ಕಡೆ ದೇಶದ ಭದ್ರತೆಗೆ ಧಕ್ಕೆ ಆಗ್ತಕ್ಕಂಥ ಏನು ಕೆಲಸಗಳು ನಡೀತಾ ಇದೆ, ಇದರ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದ ಸುದ್ದಿ ಪ್ರಸಾರ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸೂಲಿಬೆಲೆ ಪೊಲೀಸರು ಎಚ್ಚೆತ್ತುಕೊಂಡು ಈ ಒಂದು ಅಡ್ಡೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಜೊತೆಗೆ ಆದಷ್ಟು ಬೇಗ ಇಲ್ಲಿಂದ ಖಾಲಿ ಆಗಬೇಕು ಅಂತೇಳಿ ಇಲ್ಲಿ ಯಾರೂ ಕೂಡ ಸಿಗ್ತಾ ಇಲ್ಲ ಅವ್ರಿಗೆ. ಆದಷ್ಟು ಬೇಗ ಖಾಲಿ ಮಾಡಿಸ್ತೀವಿ, ಏನು 3-4 ದಿನಗಳಲ್ಲಿ ಇದನ್ನು ಖಾಲಿ ಮಾಡಿಸ್ತೀವಿ ಅಂತೇಳಿ ಈಗಾಗಲೇ ಪೊಲೀಸರು ಕೂಡ ಹೇಳ್ತಾ ಇರುವಂಥದ್ದು. ಇದು ನಿಮ್ಮ ರಿಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ಹೊಸಕೋಟೆ. ಅತ್ಯುತ್ತಮ ಫರ್ನಿಚರ್ಸ್ ಖರೀದಿಗೆ ಇಲ್ಲಿದೆ ಅವಕಾಶ. ಮೊಟ್ಟ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡ ಸಹಯೋಗದಲ್ಲಿ ಫರ್ನಿಚರ್ ಅಂಡ್ ಲೈಫ್ ಸ್ಟೈಲ್ ಎಕ್ಸ್ಪೋ 2024 ಒಂದೇ ಸೂರಿನಲ್ಲಿ ಡಿಸೈನ್ ಸೋಫಾ ಸೇರಿ ಬಟ್ಟೆ, ಫುಟ್ವೇರ್ ಲಭ್ಯ. ನೀವು ಒಮ್ಮೆ ವಿಸಿಟ್ ಕೊಡಿ. ರಿಪಬ್ಲಿಕ್ ಕನ್ನಡ ಫರ್ನಿಚರ್ಸ್ ಅಂಡ್ ಲೈಫ್ ಸ್ಟೈಲ್ ಎಕ್ಸ್ಪೋ 2024 ಆಗಸ್ಟ್ 2ರಿಂದ 5ರವರೆಗೆ. ಸ್ಥಳ ಗೇಟ್ ನಂಬರ್ 5, ಕಿಂಗ್ಸ್ ಕೋರ್ಟ್, ಪ್ಯಾಲೇಸ್ ಗ್ರೌಂಡ್, ಬೆಂಗಳೂರು.